ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಸ್ಫೋಟದಿಂದ ತೆನೆ ಪಕ್ಷದಲ್ಲಿ ತಳಮಳ ಆಗಿದೆ. ತೇಪೆ ಹಚ್ಚುವ ಕಾರ್ಯಕ್ಕೆ ಇದೀಗ ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣನವರು ಮುಂದಾಗಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. HD ರೇವಣ್ಣನವರ ಮಾತುಗಳಿದು. ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಮಗನ ಪರವಾಗಿ ಅಂತ ಅನಿಸ್ತಾ ಇದೆ. ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಡಿ, ಅಗತ್ಯ ಇಲ್ಲ. JDSನಲ್ಲಿ HD ದೇವೇಗೌಡರು ಏನ್ ಹೇಳ್ತಾರೆ ಆ ಮಾತುಗಳೇ ಅಂತಿಮ. ದೇವೇಗೌಡರ ಮಾತನ್ನು ಪಕ್ಷದಲ್ಲಿ ಯಾರೂ ಕೂಡ ತೆಗೆದುಹಾಕೋಕ್ಕಾಗಲ್ಲ, ಯಾರು ಮೀರೋದಿಲ್ಲ. ವಿಶ್ವನಾಥ್ JDS ಸೇರ್ಪಡೆಯಿಂದ ಯಾರಿಗೂ ಅಸಮಾಧಾನ ಉಂಟಾಗಿಲ್ಲ. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿದ ಮೇಲೆ ತೇಪೆ ಹಚ್ಚುವಂತಹ ಮಾತುಗಳನ್ನಾಡಿದ್ರು HD ರೇವಣ್ಣನವರು. ಹುಣಸೂರು ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕುಟುಂಬದ ವಿರುದ್ಧ ನಿನ್ನೆ ಪ್ರಜ್ವಲ್ ರೇವಣ್ಣ ಅಂದರೆ HD ರೇವಣ್ಣನವರ ಪುತ್ರ ಮಾತಾಡಿದಂತಹ ಆ ಎಲ್ಲ ಮಾತುಗಳಿಗೆ ಇದೀಗ ಅವರ ತಂದೆ ತಾಯಿ ಚಾಮುಂಡಿಯ ದರ್ಶನವನ್ನ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾಡಿದ ನಂತರದಲ್ಲಿ ಅವರು ಮಾತಾಡಿದ್ದು ಹೀಗಿತ್ತು. ನಾನು ದೇವೇಗೌಡರ ಮೊಮ್ಮಗ, ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಹುಣಸೂರು ತಾಲೂಕಿನಲ್ಲಿ ಆಸೆ ಪಟ್ಟಿದ್ದು ನಿಜ, ನಾನು ಹೋರಾಟ ಮಾಡಬೇಕು ಅಂತ ಬಂದಿದ್ದು ನಿಜ. ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಮ್ಮತದಲ್ಲಿ ಎಲ್ಲ ಜಾತಿ ಜನಾಂಗವನ್ನು ಗುರುತಿಸಿ ಅವರಿಗೆ ಸ್ಥಾನಮಾನಗಳು ಕೊಡಬೇಕಾಗತ್ತೆ. ನಿಷ್ಠಾವಂತಿಕೆಯವರಿಗೆ ನಾವು ಗುರುತಿಸ್ಬೇಕಾಗತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ಗೆ ಸೇರ್ಕೊಂಡ್ಬಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ಗೆ ಸೇರ್ಕೊಂಡ್ಬಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು, ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲಾಗಿ ನಿಂತ್ಕೊಂತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ. ಅವನೇ ನಮ್ಮ ಪಕ್ಷದ ಬಗ್ಗೆ ಏನು ಮಾತಾಡೋದು? ವಿಶ್ವನಾಥ್ ಅವ್ರ ಪಾಪ ಅವ್ರು ವಿಶ್ವನಾಥ್ ನನಗೆ ಒಂದು 10 ಸಾರಿ ಫೋನ್ ಮಾಡಿ, ವಿಶ್ವನಾಥ್ ಬಂದಿರೋದ್ರ ಬಗ್ಗೆ ಅವ್ರಿಗೇನು ಇದಿಲ್ಲ, ಅಸಮಾಧಾನ ಇಲ್ಲ, ನಮಗೂ ಇಲ್ಲ ಅವ್ರಿಗೂ ಇಲ್ಲ. ನಮ್ಮ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರು ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಅಲ್ಟಿಮೇಟ್ ಅದೇ. ಯಾರು ಮಾಧ್ಯಮದವ್ರು ತಿಳ್ಕೊಳ್ಳೋದು ಬೇಡ, ನಿಮ್ಮ ಸಹಕಾರ ಇರಲಿ, ಯಾವ ಗೊಂದಲನೂ ಇಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್, ಅದಕ್ಕೆ ಬದ್ಧ ನಾನುವೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಕೊಲೀಗ್ ಮೈಸೂರಿನಿಂದ KP ನಾಗರಾಜ್ ಇದೀಗ ನೇರ ಸಂಪರ್ಕದ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ KP. HD ರೇವಣ್ಣನವರ ಮಾತು ಕೇಳಿಸ್ಕೊತಾ ಇದ್ದೆ ನಾನು ಕೂಡ. ಆ ಥರದ್ದೇನೂ ಇಲ್ಲ, ನಮ್ಮ ಪಕ್ಷದ ಬಗ್ಗೆ ಮಾತಾಡಿಲ್ಲ ಅಥವಾ ವಿಶ್ವನಾಥ್ ಅವ್ರ ಬಗ್ಗೆ ಮಾತಾಡಿಲ್ಲ, ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅವ್ರು ಬಂದಿದ್ದನ್ನ ಅಂತ. ಹಂಗಿದ ಮೇಲೆ ಪಕ್ಷದಲ್ಲಿ ರೋಗ ಇದೆ, ಆ ರೋಗವನ್ನು ಕ್ಲಿಯರ್ ಮಾಡಬೇಕು ಯುವ ಪೀಳಿಗೆಯವರು ಅನ್ನೋ ಮಾತು ಯಾಕೆ ಬಂತು? ಇದನ್ನ ತಂದೆಯಾಗಿಯೂ ಕೂಡ ಕೇಳಿಸ್ಕೊಂಡಿಲ್ವ ಅವರು? ಅರೆ
ಹರೀಶ್, ನಿಜಕ್ಕೂ ಕೂಡ ಏನು ನಿನ್ನೆ ಹುಣಸೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಆಡಿರುವಂತಹ ಮಾತುಗಳು ಜೆಡಿಎಸ್ ನ ಪಾಳೆಯದಲ್ಲಿ ಜೊತೆಗೆ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ಒಳಗಡೆ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಅಂತೂ ಉಂಟು ಮಾಡಿದ್ದೇವೆ. ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಆತಂಕಗಳು ಕೂಡ ಕಾರಣವಾಗಿದೆ. ಏನಾಗಿದೆ ಜೆಡಿಎಸ್ ನ ಆಂತರಿಕದ ಒಳಗಡೆ ಏನಾಗಿದೆ, ಕುಟುಂಬದ ಒಳಗಡೆ ಏನಾಗಿದೆ ಅನ್ನುವಂತಹ ಪರಿಸ್ಥಿತಿಗಳ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿರುವಂತಹದ್ದು. ಈ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಇವತ್ತು ಬೆಳಿಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಂತಹ ಎಚ್ ಡಿ ರೇವಣ್ಣ ಅವರು ತಮ್ಮ ಮಗನ ಏನು ಸ್ಟೇಟ್ಮೆಂಟ್ ನ ವಿಚಾರವಾಗಿ ಒಂದು ತೇಪೆ ಹಚ್ಚುವ ಕೆಲಸವನ್ನು ಕೂಡ ಮಾಡಿರುವಂತಹದ್ದು. ಆ ಮಾತುಗಳನ್ನ ತುಂಬಾ ಸೀರಿಯಸ್ ಆಗಿ ಸ್ವೀಕರಿಸುವಂತಹ ಅಗತ್ಯಗಳೇನಿಲ್ಲ. ಯಾರು ಪಕ್ಷಕ್ಕೆ ಬಂದಂತ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಂತಹ ಬೇಸರಗಳು ನಮಗೆ ಇಲ್ಲ, ನನಗೂ ಇಲ್ಲ, ನನ್ನ ಮಗನಿಗೂ ಕೂಡ ಇಲ್ಲ. ಈ ಪಕ್ಷದಲ್ಲಿ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಹೇಳಿದ್ದೆ ಅಂತಿಮ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಒಡಕಿನ ಮಾತುಗಳಿಗೆ ಮಹತ್ವ ಕೊಡುವಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು ಎಚ್ ಡಿ ರೇವಣ್ಣ ಅವರ ಪ್ಯಾಚಪ್ ಅನ್ನುವಂತಹ ಮಾತುಗಳು. ಆದ್ರೆ ಎಚ್ ಡಿ ರೇವಣ್ಣ ಅವರು ಏನೇ ಪ್ಯಾಚಪ್ ಆದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ಬೋದು ಹರೀಶ್, ಆದ್ರೆ ಏನು ಪ್ರಜ್ವಲ್ ನೀಡಿರುವಂತಹ ಹೇಳಿಕೆಗಳೇನಿದಾವೆ ಆ ಹೇಳಿಕೆಗಳ ಮೇಲೆ ದೊಡ್ಡ ಮಟ್ಟದ ಚರ್ಚೆಗಳು, ದೊಡ್ಡ ಮಟ್ಟದ ವಿಶ್ಲೇಷಣೆಗಳಂತೂ ಈಗ ಜೆಡಿಎಸ್ ನಲ್ಲೂ ಆರಂಭವಾಗಿದೆ ಮತ್ತು ಹುಣಸೂರು ಕ್ಷೇತ್ರದಲ್ಲೂ ಕೂಡ ಆರಂಭವಾಗಿದ್ದಾವೆ. ಹರೀಶ್, ಆ ಕ್ಷಣಕ್ಕೆ ಅವ್ರು ಮಾತಾಡೋದು ವಿಶ್ವನಾಥ್ ಅವ್ರು ಬರೋದ್ರಿಂದ ಏನು ತೊಂದರೆ ಇಲ್ಲ, ಯಾರಿಗೂ ಅಸಮಾಧಾನ ಇಲ್ಲ ಅಂತ. ಬಟ್ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಮಾತಾಡೋಕೆ ಶುರು ಮಾಡಿದಾಗ ಮೊದಲ ಮಾತು ಹೇಳಿದ್ದೆ, ದೂರದ ಬೆಟ್ಟ ನುಣ್ಣಿಗೆ ಹತ್ರ ಬಂದ್ರೆ ಗೊತ್ತಾಗುತ್ತೆ ಮುಳ್ಳು ಎಷ್ಟಿದೆ ಅಂತ. ಎರಡು ಕಾಲನ್ನು ಎರಡೆರಡು ಬೋಟಲ್ಲಿ ಇಟ್ಕೊಂಡು ಓಡಾಡಿದ್ರೆ ಆ ಪಕ್ಷದಲ್ಲಿ ಇರ್ತಾರೆ, ಈ ಪಕ್ಷದಲ್ಲಿ ಇರ್ತಾರೆ. ಹಾಗಾದ್ರೆ ಈ ಎಲ್ಲ ಮಾತುಗಳು ಯಾರಿಗ ಅನ್ವಯ ಆಗುತ್ತೆ ಕೆಪಿ? ಅದೇ ಪ್ರಶ್ನೆ ಇರುವಂತದ್ದು, ಯಾರನ್ನ ಉದ್ದೇಶಿಸಿ ಪ್ರಜ್ವಲ್ ಅವರು ಹೇಳಿದ್ರು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ, ಸೂಟ್ ಕೇಸ್ ಅನ್ನ ತಗೊಂಡ್ ಬಂದವರಿಗೆ ಮುಂದಿನ ಸೀಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು. ನಿನ್ನೆ ರಂಗನಾಥ್ ಸರ್ ಕೂಡ ಬಿಗ್ ಬಿಲ್ಡರ್ ನಲ್ಲಿ ಹೇಳ್ತಾ ಇದ್ರು, ವಿಶ್ವನಾಥ್ ಅವರು ಸೂಟ್ ಕೇಸ್ ಸಂಸ್ಕೃತಿ ಅವರು ಅಲ್ಲ ಅಂತ. ಆ ಕಾರಣಕ್ಕೋಸ್ಕರವಾಗಿನೇ ಆದ್ರೆ ಯಾರನ್ನ ಉದ್ದೇಶಿಸಿ ಪ್ರಜ್ವಲ್ ಅವರು ಹೇಳ್ತಾ ಇರುವಂತದ್ದು, ಕೇವಲ ಹುಣಸೂರು ಕ್ಷೇತ್ರವನ್ನ ಉದ್ದೇಶಿಸಿ ಈ ಮಾತುಗಳನ್ನ ಆಡಿದಾರೋ ಅಥವಾ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳನ್ನ ಉದ್ದೇಶಿಸಿ ಈ ಮಾತುಗಳನ್ನ ಆಡಿದಾರೋ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ ಹರೀಶ್, ಹುಣಸೂರು ಕ್ಷೇತ್ರದ ಮೇಲೆ ಏನು ಪ್ರಜ್ವಲ್ ರೇವಣ್ಣ ಅವರು ಕಣ್ಣಿಟ್ಟಿದ್ರು, ಇವತ್ತು ಆ ಕ್ಷೇತ್ರ ಕೈ ತಪ್ಪುವಂತದ್ದು ಸ್ಪಷ್ಟವಾಗಿದೆ. ಯಾಕಂದ್ರೆ ಎಚ್ ವಿಶ್ವನಾಥ್ ಅವರಿಗೆ ಕ್ಷೇತ್ರ ಸಿಗುವಂತದ್ದು ಸ್ಪಷ್ಟ. ಆ ರೀತಿಯಾದಂತಹ ದೊಡ್ಡ ಮಟ್ಟದ ಅಸಮಾಧಾನ, ಆ ರೀತಿಯಾದಂತಹ ಸಿಟ್ಟು ಪ್ರಜ್ವಲ್ ಅವರ ಮನಸ್ಸಿನಲ್ಲಿ ಇದ್ದಂತದ್ದಂತೂ ಸ್ಪಷ್ಟ. ಅದು ನಿನ್ನೆ ಈ ಮಾತುಗಳ ಮೂಲಕವಾಗಿ ಬಹಿರಂಗವಾಗಿ ವ್ಯಕ್ತವಾಗಿದೆ. ಹರೀಶ್, ಯಾವುದೇ ಪಕ್ಷ ಆಗಲಿ, ಪ್ರಾದೇಶಿಕ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷ, ಪಕ್ಷದೊಳಗಡೆ ಈ ರೀತಿಯಾದಂತಹ ಆಗು ಹೋಗುಗಳು ಯಾವಾಗಲೂ ಕೂಡ ರಾಜಕಾರಣ ಅಂದ್ಮೇಲೆ ಇದ್ದೇ ಇರುತ್ತೆ ಕೆಪಿ. ನಾವು ನೀವು ಎಲ್ಲರೂ ಕೂಡ ನೋಡಿದ್ದೀವಿ. ಆದ್ರೆ ಒಂದೇ ಕುಟುಂಬದ ರಾಜಕಾರಣವನ್ನು ನಂಬಿಕೊಂಡಿರುವಂತಹ ಜೆಡಿಎಸ್ ಪಕ್ಷ, ಅದರಲ್ಲೂ ಕೂಡ ಮುಂದಿನ ತಲೆಮಾರಿಗೆ ನಾಯಕನಾಗಿ ಬರೋನು ಅವರ ಅಜ್ಜ, ಅವರ ಚಿಕ್ಕಪ್ಪ ಮತ್ತು ಅವರ ತಂದೆಯ ನಿಲುವುಗಳಿಗೆ ವಿರುದ್ಧವಾಗಿ ಈ ತರದ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಅಂದ್ರೆ ಇದು ಏನ್ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ? ಇದು ನಿಜವಾಗ್ಲೂ ಕೂಡ ಮುಂದಿನ ಚುನಾವಣೆಯಲ್ಲಾಗ್ಲಿ ಅಥವಾ ಕಾರ್ಯಕರ್ತರಾಗಿ ದೊಡ್ಡ ಮಟ್ಟದ ಬೆಳವಣಿಗೆನೆ ಪಡ್ಕೊಳ್ಳುತ್ತಿದ್ದು ಅನ್ಸುತ್ತೆ. ಓಕೆ, ಐ ಥಿಂಕ್ ಮತ್ತೆ ಕಟ್ಟಾಗಿದೆ ಅನ್ಸುತ್ತೆ. ಗೆಟ್ ಬ್ಯಾಕ್ ಟು ಯು. ವಾಪಸ್ ಬರ್ತೀನಿ ಕೆಪಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಬಲಭಾಗದಲ್ಲಿ ಅಫ್ಕೋರ್ಸ್ ಆಷಾಢ ಶುರುವಾಗಿರೋದ್ರಿಂದ ತಾಯಿ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಹೀಗಾಗಿ ತಾಯಿ ದರ್ಶನ ಪಡೆಯೋದಕ್ಕೆ ಕುಟುಂಬ ಸಮೇತರಾಗಿ ಮಾನ್ಯ ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾದ ಎಚ್ ಡಿ ರೇವಣ್ಣನವರು ಬಂದರು. ಅಲ್ಲಿ ಮಾತಾಡಿದ್ದು ಮಗನನ್ನು ವಹಿಸಿಕೊಂಡು ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಿ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಕೆಪಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಅವರ ಕುಟುಂಬ ರಾಜಕಾರಣದ ಒಳಗಡೆ ಇದ್ದುಕೊಂಡು ಈಗ ಒಂದ್ ರೀತಿ ರೆಬಲ್ ಆಗಿ ಆಚೆ ಬಂದು ಮಾತಾಡ್ತಿದ್ದಾರೆ. ಮಗದೊಂದು ಕಡೆ ಎಚ್ ಡಿ ರೇವಣ್ಣ ಅವ್ರು ಹೇಳ್ತಾರೆ ಅವನ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡಿ ಅಂತ. ಹಾಗಾದ್ರೆ ಮುಂಬರುವ ಯುಗದಲ್ಲಿ, ಪೀಳಿಗೆಯಲ್ಲಿ ಪ್ರಜ್ವಲ್ ರೇವಣ್ಣ ನವನಾಯಕನಲ್ಲವೋ? ಹಾಗಿದ್ರೆ ಸುಮ್ಮನೆ ಮಾತಾಡ್ತಿದ್ದಾರೆ ಅವರು? ಅಲ್ಲ, ಇವತ್ತು ಎಚ್ ಡಿ ರೇವಣ್ಣ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ ಕೇವಲ ಪ್ಯಾಚಪ್ ಆದಂತಹ ಸ್ಟೇಟ್ಮೆಂಟ್. ಆದ್ರೆ ಆ ಮಟ್ಟಕ್ಕೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ ಅನ್ನುವಂಥದ್ದನ್ನ ಅಷ್ಟು ಸುಲಭವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಏನು ಹಾಸನದ ಭಾಗದಲ್ಲಿ ಇರ್ಬೋದು, ಬೇಲೂರು ಕ್ಷೇತ್ರ ಇರ್ಬೋದು, ಹುಣಸೂರು ಕ್ಷೇತ್ರ ಇರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂಘಟನೆಯನ್ನ ಮಾಡ್ತಾ ಇರುವಂತಹದ್ದು. ಜೊತೆಗೂ ಕೂಡ ಅವರಿಗೂ ಕೂಡ ಒಂದು ಆಸೆ ಇರುತ್ತೆ, ತನಗೂ ಕೂಡ MLA ಆಗ್ಬೇಕು, ತಾನು ಕೂಡ MP ಆಗ್ಬೇಕು ಅನ್ನುವಂಥದ್ದು. ಅದು ಸಹಜ ಪ್ರಕ್ರಿಯೆ ಕೂಡ. ಇಂತಹ ಸಂದರ್ಭದಲ್ಲಿ ಎಲ್ಲ ಬೇಸ್ ರೆಡಿ ಆಗಿರುವಂತಹ ಸಂದರ್ಭದಲ್ಲಿ ನಾನು ವಾಪಸ್ ಬರ್ತೀನಿ ನಿಮ್ ಜೊತೆ ಮಾತಾಡೋಕೆ. ಮೀನ್ವೈಲ್ ನಮ್ಮ ಜೊತೆ ಮಾತಾಡೋದಕ್ಕೆ ಮಾನ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತಹ GT ದೇವೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಇದೇ ರೀತಿ ಹಿಂಗಾಗೋಯ್ತು? ಯಾಕೆ ಸರ್ ನಗ್ತಿದ್ರಿ? ಏನಾಯ್ತು ಸರ್? ಅಲ್ಲ, ಯಾಕೆ ನಗ್ತಿದ್ರಿ? ಅಲ್ಲ, ಯಾಕೆ ಹಿಂಗಾಯ್ತು ಅಂದ್ರಲ್ಲ ಅದಕ್ಕೆ. ಈಗ ಏನ್ ಬೆಳವಣಿಗೆ ಆಗಿದೆ ಇದಕ್ಕೆ ಒಂದು ಮಟ್ಟದ ಕಾರಣ ನೀವು ಅನ್ನೋ ಮಾತು ಕೂಡ ಇದೆ ಅಲ್ಲಿ, ಅದಕ್ಕೆ ಕೇಳಿದ್ದು.
ನಮ್ದು ಏನ್ ಕಾರಣ ಅಂತ ಹೇಳಿದ್ರೆ ಹಾ ನಾವ್ ಹೆಂಗಿದೀವಿ, ಹ್ಮ್ ಪಕ್ಷ ಎಷ್ಟು ಮಟ್ಟ ಕಟ್ಟಿದೀವಿ, ಹ್ಮ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೀವಿ, ದೇವೇಗೌಡರ ನಾಯಕತ್ವ ಶಕ್ತಿ ತುಂಬಿದೀವಿ, ಹ್ಮ್ ಕುಮಾರನ ನಾಯಕತ್ವಕ್ಕೆ ನಮ್ಮ ಕುಟುಂಬ ಶಕ್ತಿ ತುಂಬಿದೀವಿ. ಹ್ಮ್ ಇವತ್ತು ದೇವೇಗೌಡರು ಕುಮಾರಣ್ಣ ಅವರ ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ, ಹ್ಮ್ ರಾಜ್ಯದ ರಾಜಕಾರಣದ ಹಿತದೃಷ್ಟಿಯಿಂದ ಅವ್ರ ಈ ಆದೇಶವನ್ನ ಪಾಲನೆ ಮಾಡಿದೀವಿ. ಯಾಕೆ ಪ್ರಜ್ವಲ್ ರೇವಣ್ಣ ಯಾಕೆ ಹಾಗಾದ್ರೆ ಹಿಂಗ್ ಮಾತಾಡ್ತಿದ್ರು? ಅವರು ಕೂಡ ಪಕ್ಷದೊಳಗೆ ಇದ್ದಾರೆ, ಕುಟುಂಬದೊಳಗೂ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಪಾಪ ಈಗಾಗಲೇ ಅವ್ರಿಗೆ ಉತ್ತರ ರೇವಣ್ಣ ಅವರೇ ಕೊಟ್ಟಿದ್ದಾರೆ. ಏನು ಸೀರಿಯಸ್ ಆಗಿ ತಗೋಬೇಡಿ ಅಂತನಾ? ಎಚ್ ಡಿ ರೇವಣ್ಣ ಅವರೇ ಹೇಳ್ಬಿಟ್ಟಿದ್ದಾರೆ. ಅದೇ ಏನಂತ ಸೀರಿಯಸ್ ಆಗಿ ತಗೋಬೇಡಿ, ನಾನು ಮಾತಾಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಹಂಗಲ್ಲ ಸರ್, ಸೀರಿಯಸ್ ಆಗಿ ತಗೋಬಾರ್ದು ಅಂತ. ಈಗ ಸತ್ಯ ಏನು ಅಂತ ಹೇಳಿದ್ರೆ, ಹಾ ಸರ್, ಇದು ಇತ್ತೀಚಿನ 3 ತಿಂಗಳಿಂದ ಈಚೆಗೆ, ಈ 3 ತಿಂಗಳಿಂದ ಈಚೆಗೆ ಪ್ರಜ್ವಲ್ ಅವರು ಹುಣಸೂರಿಗೆ ಬಂದವ್ರೆ. ಯಾಕೆ ಹುಣಸೂರು ಬಂದವರು ಹಾ. ಚುನಾವಣೆಗೆ ಶಾಸಕ ಆಗ್ಲೇಬೇಕು ಅಂದಿದ್ರೆ ನಮ್ಮ ಜೊತೆ ಬಂದ್ ಮಾತಾಡ್ಬೋದಾಗಿತ್ತು, ಪಕ್ಷದ ಅಧ್ಯಕ್ಷರುಗಳು ಕಾರ್ಯಕರ್ತರ ಜೊತೆ ಓಡಾಡ್ಬೋದಾಗಿತ್ತು. ಸರ್ ಹಂಗ ಹೇಳಲೇಬೇಡಿ, ಸುಮ್ನೆ ಅವ್ರ ಹುಣಸೂರಿಗೆ ಬಂದ್ಬಿಡಲ್ಲ ಅಲ್ವಾ ಸರ್? ಯಾರು ಹೇಳ್ದೆ ಮಾಡ್ದೆ? ಕೇಳಿ ಹೇಳ್ತೀನಿ ಸರ್, ನಿಮ್ಗೆ ಸರ್ ನಡೆದಿರೋ ಸತ್ಯ ಹೇಳ್ತೀನಿ ಕೇಳಿ ನಿಮ್ಗೆ. ಹೇಳಿ ಸರ್. ನಾನು ಯಾವುದು ಮುಚ್ಚುಮರೆ ಮಾಡಲ್ಲ. ಹೇಳಿ ಸರ್. ಅಲ್ಲಿ ಬಂದಿರ್ತಕ್ಕಂಥದ್ದೇ ಹ್ಮ್ ನಮ್ಮ ಪಕ್ಷದ ಅಧ್ಯಕ್ಷರಾಗ್ಲಿ ಪದಾಧಿಕಾರಿಗಳಾಗ್ಲಿ ಮುಖಂಡರುಗಳ ಜೊತೆಯಿಂದ ಬರ್ಲಿಲ್ಲ. ಮತ್ತೆ ಇವತ್ತು ನಿನ್ನೆ ಅವ್ರು ಯಾಕೆ ಕೇಳಿದಾರೆ, 2 ಪಕ್ಷದ ಕಡೆ ಕಾಲಿಟ್ಟವ್ರೆ ಅಂತ ಯಾಕೆ ಕೇಳವ್ರೆ? ಯಾಕೆ ಅವ್ರನ್ನ ಯಾರು ಕರ್ಕ ಬಂದ್ರು ಹಾ ಅವ್ರು ಯಾರು ನಿನ್ನೆ ಸಭೆಗೆ ಹೋಗಿಲ್ಲ, ಮತ್ತೆ ಅವ್ರು ಹೋಗ್ಲಿಲ್ಲ. ಹಾ ಅವ್ರು ಹೇಳಿರೋದು ಸತ್ಯ. ಪಾಪ ಅವರು ಬಂದಟ್ಟಾದದ್ದು ಯಾವಾಗ ಪ್ರಜ್ವಲ್ಗೆ ಅಂದ್ರೆ ಪಾಪ ಅದಕ್ಕೆ ನಾನು ಚಿಕ್ಕ ಹುಡುಗ ಅಂತ ಹೇಳಿದ್ದು. ಯಾಕೆ ಪಾಪ ಅಂತಿದ್ದೀರಿ ಅವಾಗಿಂದ ನೀವು? ಹೌದಲ್ವಾ ಮತ್ತೆ? ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ, ಯಾರು ಕರ್ಕ ಬಂದವರು ಅವ್ರು ಆಲ್ರೆಡಿ MLA ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಅವ್ರಿಗೆ ಈಗ ಗೊತ್ತಾಗಿದೆ ಹಿಂದಿನ ಶಾಸಕ ಇವತ್ತೇನ್ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದ ಜೊತೆ ಸಂಪರ್ಕದಲ್ಲಿ ಇದ್ರು. ಯಾರು ಇವ್ರನ್ನ ಕರ್ಕೊಂಬಂದು ಓಡಾಡಿದ್ರು ತಾಲೂಕಿನ ಮುಖಂಡರು ಕೆಲವರು, ಅವರೇ ನನ್ನ ಕರ್ಕೊಂಬಂದಿದ್ರು ಅನ್ನೋ ಮಂದಟ್ಟಾಗಿ ಆ ಪದನ ಅವ್ರು ಬಳಸಿದ್ದಾರೆ. ಬಟ್ ತುಂಬಾ ಡೇಂಜರಸ್ ಅಲ್ವಾ ಸರ್ ಪಕ್ಷಕ್ಕೆ? ನಿಜ. ಯಾವತ್ತು ಕೂಡ ಯಾವ ಮೆಸೇಜ್ ಹೋಗುತ್ತೆ ಹಂಗಿದ್ರೆ? ಇಡೀ ರಾಜ್ಯ ಕುಮಾರಣ್ಣವರು ಈ ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಜಿ ಟಿ ದೇವೇಗೌಡ್ರೆ, ಒಂದ್ ಕಡೆ ಮೊನ್ನೆ ಅಷ್ಟೇ ವಿಶ್ವನಾಥ್ ಅವರು ನಿಮ್ ಪಕ್ಷಕ್ಕೆ ಜಾಯಿನ್ ಆಗ್ತಾರೆ, ಇನ್ನೊಂದು ಕಡೆ ನಿಮ್ಮ ಮಗ ಕೂಡ ಆ ಭಾಗದ ಟಿಕೆಟ್ ಆಕಾಂಕ್ಷಿ ಕೂಡ ಅಂತ ಗೊತ್ತಿರೋ ವಿಚಾರ. ಮಗದೊಂದು ಕಡೆ ಪ್ರಜ್ವಲ್ ರೇವಣ್ಣ 3 ತಿಂಗಳಿಂದ ಜೋರ್ ಮಟ್ಟದಲ್ಲಿ ಓಡಾಡ್ತಿದ್ದಾರೆ. ಈ ನಡುವೆ ಈ ಮಾತಿಗೆ ಹಂಗಾರೇನ್ ಸೀರಿಯಸ್ ತಗೋಬಾರ್ದ? ಈ ಮಾತನ್ನ ಸೀರಿಯಸ್ ತಗೋಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ತಂದೆ ಹೇಳಿದ್ರು, ಅವ್ರ ತಂದೆ ರೇವಣ್ಣವರು ಚಾಮುಂಡೇಶ್ವರಿ ಆಶೀರ್ವಾದ ಪಡೆದು ಬಂದು ಹೇಳ್ತಿದ್ದಾರೆ. ನಾನು ತಮ್ಗೆ ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಹುಣಸೂರು ತಾಲೂಕಲ್ಲಿ ಜಿ ಟಿ ದೇವೇಗೌಡ ಚಿಕ್ಕಮಾದವರು, ನಾವು ಚಿಕ್ಕಮಾದವರು ಶಾಸಕರಾಗಿದ್ರು, ಅಲ್ಲಿ ಇವತ್ತಿಗೂ ಸಂಪರ್ಕ ಇದೆ ಅವ್ರಿಗೆ. ನಾನು ಕೂಡ ಶಾಸಕ ಆಗಿದ್ದೆ, ನನಗೂ ಸಂಪರ್ಕ ಇದೆ. ನನ್ನ ಪತ್ನಿಯಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ನನ್ನ ಮಗ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಹುಣಸೂರಿಂದಾನೇ ಇದ್ದಾರೆ. ಈಗ ಹರೀಶ್ ಗೌಡ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದಾರೆ. ಈ ರೀತಿ ಅಲ್ಲಿ ಹುಣಸೂರು ತಾಲೂಕಲ್ಲಿ ನಮ್ಮನ್ನೆಲ್ಲಾರನು ಬಿಟ್ಟು ಸರ್, ಈಗ ಹರೀಶ್ ಗೌಡ ವರ್ಸಸ್ ಪ್ರಜ್ವಲ್ ರೇವಣ್ಣನ ಆಗಿದ್ರೆ ಅದೇಂಗ್ ಬರುತ್ತೆ? ಹರೀಶ್ ಗೌಡ ವರ್ಸಸ್ ಪ್ರಜ್ವಲ್ ರೇವಣ್ಣ ಬರಲ್ಲ. ಓಕೆ, ಮತ್ತೆ ಹಂಗಾರೆ ವಿಶ್ವನಾಥ್ ಅವ್ರು ಬರ್ತಾರ ಸರ್ ಆಗಿದ್ರೆ? ವಿಶ್ವನಾಥ್ ಅವರು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂಡಿ ವಿಶ್ವನಾಥ್ ಅಂತವ್ರನ್ನ ನಮ್ ಪಕ್ಷಕ್ಕೆ ತಗೊಳ್ಬೇಕು, ಜೊತೆಗೆ ಟಿಕೆಟ್ ಅದಕ್ಕೋಸ್ಕರ ನೀವು ಈಗ ದೇವೇಗೌಡರು ಹುಣಸೂರಿನಲ್ಲಿ ಸಭೆ ಮಾಡಿದ್ರು. ಆಯ್ತು, 2,500 ಎಲ್ಲ ಕಾರ್ಯಕರ್ತರು ಸೇರಿದ್ರು. ಆಯ್ತು, ಅವ್ರೆಲ್ರು ಒಟ್ಟಾಗಿ ಸೇರಿ ಹೇಳಿದ್ದು ಒಂದೇ ಹೆಸರು, ವಿಶ್ವನಾಥ್. ಒಬ್ಬ ಕಾರ್ಯಕರ್ತರು ಕೂಡ ಯಾರು ಹೆಸರು ಹೇಳಲಿಲ್ಲ, ಹರೀಶ್ ಗೌಡ್ನ ಹೆಸರು ಹೇಳಿದ್ರು. ಪೂರ್ಣ ಇಡೀ ಸಭೆನಲ್ಲಿ 2 ಗಂಟೆಗಳ ಕಾಲ ಆಯ್ತು. ದೇವೇಗೌಡ್ರೆ ಬಂದು ಯಾಕೆ ಆಯ್ತು ಅಂದ್ರೆ, ಹಿಂದೆ ಸಾರಾಮಯ ಚೌಲ್ಟ್ರಿನಲ್ಲಿ ಕುಮಾರಣ್ಣ ಹೋಗಿದ್ದಾಗ ಹರೀಶ್ ಗೌಡ್ರನ್ ಟಿಕೆಟ್ ಕೇಳಕ್ ಬಂದಿದ್ದಾಗ ಗಲಾಟೆ ಆಗಿತ್ತು. ಅಲ್ಲ, ಈಗ ಏನೀಗ ಹರೀಶ್ ಗೌಡ್ರು ನಿಂತ್ಕೋತಾರೆ ಅಂತ ನಿಮ್ ಮಗ ನಿಂತ್ಕೋತಾರೆ ಈಗ ಕೇಳಿ. ಅದಕ್ಕೋಸ್ಕರ ದೇವೇಗೌಡ್ರೆ ಬಂದು ಸಭೆ ಮಾಡಿದಾಗ ನನ್ನ ಹರೀಶ್ ಗೌಡ ಏನ್ ಹೇಳ್ದ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಾನು ಪರವಾಗಿ ಹೇಳಿದ್ದೀರಿ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ನಮ್ಮ ಪ್ರಧಾನ ಮಂತ್ರಿಗಳು ದೇವೇಗೌಡರು ಬಂದಿದ್ದಾರೆ,
ಮೋದಿಯವರೇ ಅವ್ರಿಗೆ ಅಷ್ಟೊಂದು ಪ್ರೀತಿಯಿಂದ ಆಹ್ವಾನ ಕೊಡ್ತಾರೆ. ನಮ್ ಕ್ಷೇತ್ರದಲ್ಲಿ ನಾವು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ನಾನೇ ಮುಖ್ಯಮಂತ್ರಿ ಇದ್ದಂಗೆ. ಅದಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷ ಏನ್ ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲ ಒಪ್ಕೊಳ್ಳೋಣ. ಈಗ ಏನ್ ತೀರ್ಮಾನ ಆಯ್ತು ಸರ್? ಹುಣಸೂರು ಸಭೆ ಆಯ್ತು, ಏನ್ ತೀರ್ಮಾನ ಐತಿ? ಫೈನಲ್ ಏನಾಯ್ತು ಈಗ ಅಲ್ಲಿ? ತೀರ್ಮಾನ ಆಗಿದ್ದು ರಾಷ್ಟ್ರೀಯ ಅಧ್ಯಕ್ಷರು ಏನ್ ತೀರ್ಮಾನ ಕೈಗೊಳ್ತಾರೆ, ಹರೀಶ್ ಗೌಡ್ರು ಕೊಡ್ಲಿ, ಲಲಿತಾ ಕೊಡ್ಲಿ, ವಿಶ್ವನಾಥ್ ಕೊಡ್ಲಿ, 3 ಹೆಸರು ಬಂದಿದ್ದು. ಹಂಗಿದ್ರೆ ಜಿ ಟಿ ದೇವೇಗೌಡ್ರೆ, ಪ್ರಜ್ವಲ್ ರೇವಣ್ಣ ಅವ್ರು ಈ ಮಾತು ಅರ್ಜುನ್ ವಿರುದ್ಧ, ಚಿಕ್ಕಪ್ಪನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವ್ರಂಗಾರೆ. ಅಲ್ಲಿ ಹುಣಸೂರಿನಲ್ಲಿ ಪ್ರಜ್ವಲ್ ಹೆಸರು ಬರ್ಲಿಲ್ಲ ಸಭೆನಲ್ಲಿ. ಮತ್ ಯಾಕೆ ಹಿಂಗ್ ಮಾತಾಡ್ತಿದಾರೆ ಹಂಗಾರೆ ಇವ್ರೀಗ? ಕಾರ್ಯಕರ್ತರು ಕೂಡ ಹೇಳಿಲ್ಲ. ಮತ್ ಯಾಕೆ ಪ್ರಜ್ವಲ್ ರೇವಣ್ಣ ಹಿಂಗ್ ಓಡಾಡ್ತಿದ್ದಾರೆ, ಹಿಂಗ್ ಮಾತಾಡ್ತಾರ ಹಂಗಾದ್ರೆ? ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಪಾಪ, ಯಾಕೆ ಹಿಂಗ್ ಮಾತಾಡ್ತಾರೆ. ಪ್ರಜ್ವಲ್ ಬುದ್ಧಿವಂತ, ಈ ರಾಜ್ಯದಲ್ಲಿ ಓಡಾಡ್ಲಿ ಅನ್ನೋ ಆಶಯ ಇಟ್ಕೊಂಡಿರ್ತಕ್ಕಂಥದ್ದು ಅವ್ರ ಕುಟುಂಬದವ್ರು ಇಟ್ಕೊಂಡಿದ್ದಾರೆ. ರಾಜ್ಯ ಜನನು ಕೂಡ ಯುವಕ ಇದ್ದಾರೆ, ಬೆಳಿಲಿ ಅಂತಕ್ಕಂಥ ಒಂದು ಆಸಕ್ತಿ ಇಟ್ಕೊಂಡಿದ್ದಾರೆ. ಮತ್ ಯಾರ ಮಾರ್ಗದರ್ಶನ ಹಂಗಾರೆ ನಿಮ್ ಪ್ರಕಾರ? ಯಾರು ಮಿಸ್ಲೀಡ್ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಷ್ಟೇ. ಯಾರು ನಿಮ್ಗೆ ಗೊತ್ತಿಲ್ವಾ ಸರ್? ನನಗೆ ಗೊತ್ತಾಗ್ತದೆ, ಪತ್ತೆ ಹಚ್ತೀನಿ ಸರ್. ಅವ್ರ ಕುಟುಂಬದವರೇ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ, ಅವ್ರು ಮಿಸ್ಲೀಡ್ ಮಾಡಕ್ಕಾಗತ್ತಾ ಸರ್? ನೀವು ಯಾರನ್ನೋ ಆಗಿದ್ರೆ ಪರವಾಗಿಲ್ಲ ಸರ್, ಪ್ರಜ್ವಲ್ ರೇವಣ್ಣ ಮಿಸ್ಲೀಡ್ ಮಾಡ್ತಾರೆ ಅಂದ್ರೆ ಹೆಂಗ್ ನಂಬೋದು ಸರ್? ಎಂತೆಂತ ಜನ ಇದ್ದಾರೆ ಹುಣಸೂರಲ್ಲಿ ಅಂತ, ಹುಣಸೂರಲ್ಲಿ ಎಂತೆಂತವ್ರು ಇದ್ದಾರೆ ಅಂತ ಈಗ ಗೊತ್ತಾಯ್ತದೆ ಅವ್ರಿಗೆ. ಅಲ್ಲ ಸರ್, ಅವರ ಕುಟುಂಬದವರೇ ದೊಡ್ಡ ದೊಡ್ಡ ಬೇರೆ ಪಕ್ಷವ್ರನ್ನ ಮಿಸ್ಲೀಡ್ ಮಾಡಿಸ್ಬಿಡ್ತಾರೆ, ಆ ಮಟ್ಟಕ್ಕೆ ಸ್ಟ್ರಾಟಜಿಗಳು ಮಾಡ್ತಾರೆ. ನೀವು ಅವ್ರನ್ನ ಮಿಸ್ಲೀಡ್ ಮಾಡ್ತಾರೆ ಅಂತೀರಲ್ಲ ಸರ್ ನೀವು? ಈಗ ದೇವೇಗೌಡರಿಗೆ ಮಾತ್ರ ಹುಣಸೂರು ರಾಜಕೀಯ ಗೊತ್ತು. ಇಡೀ ಕುಟುಂಬದಲ್ಲಿ ಬೇರೆ ಯಾರಿಗೂ ಅಷ್ಟೊಂದು ಆಳವಾಗಿ ಹುಣಸೂರು ರಾಜಕಾರಣ ಗೊತ್ತಿಲ್ಲ. ಸೊ ಈಗ ಗೊತ್ತಿರೋದು ದೇವೇಗೌಡರಿಗೆ ಮಾತ್ರ. ದೇವೇಗೌಡರೇ ಬಂದು ಸಭೆ ಮಾಡಿರ್ತಕ್ಕಂಥದ್ದು. ನಾನು ಕೇಳ್ತಿರೋದು, ಒಬ್ಬ ಯುವ ನಾಯಕನಿಗೆ ತಮ್ಮ ಅಜ್ಜ ಅಥವಾ ಆ ಪಕ್ಷದ ರಾಷ್ಟ್ರಾಧ್ಯಕ್ಷ ಯಾರಿದ್ದಾರೆ, ಮಾಜಿ ಪ್ರಧಾನಿಗಳಿದ್ದಾರೆ, ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋ ಸ್ಥಿತಿ ಇಲ್ವಾ ನಿಮ್ ಪ್ರಕಾರ? ಅವ್ರಿಗೆ ಏನಾಗಿದೆ ಇರೋ ವಿಚಾರ, ಹೇಳಿ ಸರ್. ಎಲ್ಲಾದ್ರೂ ಒಂದ್ ಕಡೆ ನಿಲ್ಬೇಕು. ಆಯ್ತು, ದೇವೇಗೌಡ ನಾನು ಹುಣಸೂರ್ಗೆ ಹೋಗಿ ಹಿಂಗೆ ಗಲಾಟೆ ಮಾಡ್ತಾ ಇದ್ರೆ ನನ್ಗೆ ಬೇರೆ ಎಲ್ಲಾರು ಕೊಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡ್ ಮಾಡ್ತಾ ಇದಾರೆ ಅಷ್ಟೇ. ಹಂಗೆ. ಬಟ್ ಆದ್ರೂ ಇದನ್ನ ಯಾರೋ ಇನ್ನೊಬ್ರು ಹೇಳ್ಕೊಡ್ಲೇಬೇಕಾ ನಿಮ್ ಪ್ರಕಾರ? ಅದನ್ನ ಪತ್ತೆ ಹಚ್ಬೇಕು. ನಿಮಗ್ ಗೊತ್ತಿಲ್ಲ? ನನಗ್ ಗೊತ್ತಿಲ್ಲ ಇನ್ನ. ಸರ್, ಇಷ್ಟು ವರ್ಷ ಇದ್ದೀನಿ ನಾನು. ಇಷ್ಟು ವರ್ಷ ನೀವು ರಾಜಕಾರಣದಲ್ಲಿ ಇದ್ದವ್ರು ನಿಮ್ಗೆ ಹೇಳ್ತಿದ್ರೆ ನಿಮ್ಗೆ ಗೊತ್ತಿಲ್ಲ? ಗೊತ್ತಾಗಿಲ್ಲ. ಈ ತರ ಪಾಪ ಹಿಂಗ್ ಮಾತಾಡ್ತಾರೆ ಅಂತೆಲ್ಲ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ವಾ? ಇದೇ ಫಸ್ಟ್ ಟೈಮ್ ಗೊತ್ತಾಗೋದು. ಈ ರೀತಿ ಮಾತಾಡೋದು ಫಸ್ಟ್ ಟೈಮು. ಕೊನೆಗೆ ಹೇಳೋದು ದೇವೇಗೌಡರು ಹೇಳ್ದಂಗೆ ಕೇಳ್ತೀನಿ. ತಂದೆ ನಮ್ಮ ಹೃದಯದಲ್ಲಿದ್ದಾರೆ, ನಮ್ಮ ತಾತ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು, ನಾನು ಹೇಳಿದಾರಲ್ಲ ಅವರೇ. ಈಗ ನೀವೇ ಹೇಳಿದ್ರಲ್ಲ ಸರ್, ನೀವೇ ಕರೆದು ಕೂರ್ಸಿ ಹೇಳ್ಬೋದಲ್ಲ ಸರ್ ಅಟ್ಲೀಸ್ಟ್ ಪಕ್ಷದ ದೃಷ್ಟಿಯಿಂದ? ನಾನು ಒಂದ್ ಮಾತನ್ನ ಫಸ್ಟ್ ಹೇಳಿದೀನಿ. ನೀನ್ ನೋಡಪ್ಪ, ಹುಣಸೂರ್ನಲ್ಲಿ ಓಡಾಡಕ್ ಮುಂಚಿತವಾಗಿ ಬೆಂಗಳೂರು ವೇದಿಕೆ ಮೇಲೆ ಹೇಳಿದ್ದೆ. ತಾತ ರಾಷ್ಟ್ರೀಯ ಅಧ್ಯಕ್ಷ ಇದಾರೆ, ಅಪ್ಪ ರಾಜ್ಯಾಧ್ಯಕ್ಷ ಇದಾರೆ, ಅವ್ರ ಜೊತೆ ಕೂತು ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಕಣೋ ಅಂತ ಹೇಳಿದ್ದೆ. ಅಂದ್ರೆ ಯಾವ ಹಿರಿಯ ಜೆಡಿಎಸ್ ಪಕ್ಷದ ನಾಯಕರ ಮಾತುಗಳು ಕೇಳಿಸ್ಕೊಳ್ಳೋ ಸ್ಥಿತಿ ಇಲ್ಲ ಅಂತ ನಿಮ್ ಪ್ರಕಾರ? ನಾನು ಹೇಳಿದೀನಿ, ಹೊರಡನ್ ಇಷ್ಟೇ ಮಾತು ಹೇಳಿದ್ದು. ನಾನು ಹೇಳದ್ ಕೂಡಲೇ ಎದ್ದೋದ್ರು ಅವರು ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ಮಾನ್ಯ ಜೆಡಿಎಸ್ ಶಾಸಕರು ಜಿ ಟಿ ದೇವೇಗೌಡರ ಪ್ರಕಾರ ಇನ್ನೂ ಕೂಡ ಪಳಗಬೇಕು, ಯಾಕೆ ಹಿಂಗೆ ಮಾಡ್ತಿದಾರೋ ಗೊತ್ತಿಲ್ಲ, ಯಾರಿಗೋ ಮಾರ್ಗದರ್ಶನ ಮಾಡ್ತಿದ್ದಾರೆ, ಅದನ್ನು ಕಂಡುಹಿಡಿಬೇಕಂತೆ. ಬಟ್ ಈ ಕ್ಷಣಕ್ಕೆ ಅವರ ಮಗನ ಹೆಸರೇ ಪ್ರಬಲವಾಗಿ ಕೇಳಿ ಬರ್ತಿದೆ ಅನ್ನೋದು ಅವರ ಮಾತುಗಳು.